ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಪ್ರತಿ ಸೋಮವಾರ ಸಿಟಿ ಸ್ವಚ್ಛತಾ ದಿನ. ಕಳೆದ ವಾರ ಆರಂಭಿಸಿದ್ದ ಕೆಲಸವನ್ನ ಮೇಯರ್ ಇವತ್ತು ಕೂಡ ಮುಂದುವರೆಸಿದ್ರು. ಕೆಆರ್ ಮಾರ್ಕೆಟ್ ಅಲ್ಲಿ ಸ್ವಚ್ಛತಾ ಕಾಮಗಾರಿ ನಡೆಯಿತು. ಕೆಆರ್ ಮಾರುಕಟ್ಟೆಯ ಚಿತ್ರಣ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಇವತ್ತು ಬೆಳಿಗ್ಗೆ ಬನಶಂಕರಿ ಕೃಷ್ಣ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಕೈಯಲ್ಲಿ ಪೊರ್ಕೆ ಹಿಡಿದು ಮಾರ್ಕೆಟ್ ಕ್ಲೀನ್ ಮಾಡಿದ್ರು. ಮೇಯರ್ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸಾಥ್ ನೀಡಿದ್ರು. ಮಧ್ಯಾಹ್ನದ ವೇಳೆಗೆ 3 ಲೋಡ್ ಕಸ ವಿಲೇವಾರಿಯಾಗಿತ್ತು. ನಮ್ಮ ವಿದ್ಯಾರ್ಥಿಗಳೆಲ್ಲ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಈ ಕಸವನ್ನು ತುಂಬ ಆಸಕ್ತಿಯಿಂದ ಉತ್ಸಾಹದಿಂದ ಅದನ್ನು ನಿರ್ಮೂಲನೆ ಮಾಡಿ ಸುಮಾರು ನಮಗೆ ಒಂದು 2-3 ಗಂಟೆ ಕಾಲ ಈ ಕೆಲಸವನ್ನು ಮಾಡಿ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಎಲ್ಲ ಬಂದವ್ರಿಗೆ ಮನವರಿಕೆ ಮಾಡಿಕೊಡ್ಲಿ, ಅವಾಗ ಇದು ಖಂಡಿತ ಆಗೇ ಆಗುತ್ತೆ. ಇದನ್ನು ಮಾತ್ರ ಅಧಿಕಾರಿಗಳಿಗೆ ಬೇಜಾರಾದರೂ ಪರಲ್ಲ, ನಮಗೆ ಬೇಜಾರಿಲ್ಲ. ನಾವಂತೂ ಬಂದೇ ಬರ್ತೀವಿ. ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ರು, ನಾವೇ ಆ ಸ್ಟೂಡೆಂಟ್ ಜೊತೆ ಕೈ ಜೋಡಿಸಿ ಇದನ್ನು ಸ್ವಚ್ಛತಾ ಕಾರ್ಯ ಮಾಡ್ತೀವಿ. ನಾವು ಸ್ವಚ್ಛತಾ ಕಾರ್ಯ ಮುಗಿದ ಮೇಲೆ ಸುವರ್ಣ ನ್ಯೂಸ್ ಸಂಜೆ ಇಲ್ಲಿ ರಿಯಾಲಿಟಿ ಚೆಕ್ ನಡೆಸಿತು. ವ್ಯಾಪಾರಿಗಳು ಎಂದಿನಂತೆ ಬೇಕಾಬಿಟ್ಟಿ ಕಸ ಹಾಕಿದ್ದಾರಾ ಅಂತ ಪರಿಶೀಲನೆ ನಡೆಸಲಾಯಿತು. ನೀಟಾಗಿ ಇದೆಯಾ, ಓಡಾರಿಗೆ ರಸ್ತೆಗೆ ನಾವು ಜಾಗ ಬಿಟ್ಬಿಟ್ಟು ಒಂದು ಸೈಡಲ್ಲಿ ಕೂತ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಸಾಯಂಕಾಲ ಬರೋರು ಅವರು ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಸದ್ಯ ಇಲ್ಲಿನ ವ್ಯಾಪಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಹೀಗೆ ಆದರೆ ಮಾರುಕಟ್ಟೆ ಕಸಮುಕ್ತವಾದೀತು. ಆದರೆ ಇಲ್ಲಿ ಹೆಚ್ಚಾಗಿರೋ ಬೀಡಾಡಿ ದನಗಳ ಬಗ್ಗೆ ಬಿಬಿಎಂಪಿ ಗಮನ ಹರಿಸಬೇಕಿದೆ. ಕೆಆರ್ ಮಾರ್ಕೆಟ್ ಅಂತಂದರೆ ಅದು ಗಬ್ಬು ನಾಡ್ತಾ ಇರೋಂತಹ ಮಾರ್ಕೆಟ್ ಅನ್ನೋಂತಹ ಮನಸ್ಥಿತಿ ಎಲ್ಲರಿಗೂ ಇತ್ತು. ಆದರೆ ಇದನ್ನ ಕಸ ಮುಕ್ತ ಮಾರ್ಕೆಟ್ ಮಾಡೋದಕ್ಕೆ ಇದೀಗ ಬಿಬಿಎಂಪಿ ಮುಂದಾಗಿದೆ. ಇದಕ್ಕಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿಗೆ ಕರೆತರಿಸಲಾಗುತ್ತೆ. ವಿದ್ಯಾರ್ಥಿಗಳೇನೋ ಇಲ್ಲಿ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾರೆ, ಆದರೆ ಇದು ಎಷ್ಟರ ಮಟ್ಟಿಗೆ ಕ್ಲೀನ್ ಇರುತ್ತೆ, ಇದು ಎಷ್ಟು ದಿವಸ ಈ ಕಾರ್ಯ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ನಾಳೆ ಮತ್ತು ನಾಡಿದ್ದು ಅಂದ್ರೆ 2 ದಿನ ಕಾವೇರಿಯ ಕುಡಿಯುವ ನೀರು ಬರಲ್ಲ. ಅಯ್ಯೋ ಇದ್ಯಾಕಪ್ಪ ಅಂದ್ರ ಕಾವೇರಿ 4ನೇ ಹಂತದಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಾಸ ಆಗತ್ತೆ. ಈ ಸುದ್ದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ರಾಜಧಾನಿ ಜನರಿಗೆ ಇನ್ನು 2 ದಿನ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಲಿದೆ. ನಾಳೆ ಹಾಗೂ ನಾಡಿದ್ದು ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ಜಲಮಂಡಳಿ ತಿಳಿಸಿದೆ. ಕಾವೇರಿ 4ನೇ ಅಂತ 2ನೇ ಘಟ್ಟ ಕಮಿಷನ್ ಆದಾಗ ನಾವು ಟ್ರಾನ್ಸ್ಫಾರ್ಮರ್ಸ್ನ ಚೇಂಜ್ ಓವರ್ ಮಾಡೋದಕ್ಕೋಸ್ಕರ ಮಾಡಿರಲ್ಲ. KPTCL 6 ಅವರ್ ಶೆಡ್ ಅಂತ ತೊಗೊಂಡಿದ್ದಾರೆ. ನಾಳೆ 10ರಿಂದ 4 ಅಂತ ಹೇಳಿದ್ದಾರೆ. ಅದು 1-2 ಅವರ್ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಅಷ್ಟರೊಳಗೆ ಕೆಲಸ ಮುಗಿಸ್ತೀವಿ. 24ನೇ ತಾರೀಕು ಮಾತ್ರ ನೀರು ಇರೋದಿಲ್ಲ. 25ಕ್ಕೆ ಎಲ್ಲ ಕಡೆಗೂ ನೀರು ಕೊಡ್ತೀವಿ. 25 ಸ್ವಲ್ಪ ವ್ಯತ್ಯಯ ಉಂಟಾಗಿ ಅದರಿಂದ ಎಲ್ಲ ಬೆಂಗಳೂರು ನಾಗರಿಕರಿಗೆ ನೀರಿನಲ್ಲಿ ವ್ಯತ್ಯಯ ಉಂಟಾಗುತ್ತೆ. 4 ದಿನ ಅಂತಾರೆ, ಓನ್ಲಿ 24, 25 ಅಷ್ಟೇ. 24 ಕೆಲವೇರೆಗೆ ಹೋಗುತ್ತೆ. ಕೆಲವೇರೆಗೆ 24 ಕೆಲವೇರೆ ಫುಲ್ ಏರಿಯಾದಲ್ಲಿ ನಿಂತೋಗುತ್ತೆ. 24ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ನೀರು ನಿಂತೋಗುತ್ತೆ. ಕಾವೇರಿ 4ನೇ ಹಂತದಲ್ಲಿ ಟ್ರಾನ್ಸ್ಫಾರ್ಮರ್ ಬದಲಾವಣೆ ಕಾಮಗಾರಿ ನಡೆಯಲಿದೆ. ತಾತಗುಣಿ ಹಾಗೂ ಹಾರೋಹಳ್ಳಿ ಪಂಪ್ ಹೌಸ್ಗಳಲ್ಲಿ ಈ ಕೆಲಸ ನಡೆಯಲಿದ್ದು 2 ಕಡೆಗಳಲ್ಲಿ ನಾಳೆ 6 ಗಂಟೆಗಳ ಕಾಲ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳ್ಳಲಿದೆ. ಮುಖ್ಯವಾಗಿ ವಿದ್ಯುತ್ ಸಂಬಂಧಿತ ಕಾಮಗಾರಿ ಹಿನ್ನೆಲೆಯಲ್ಲಿ ನೀರು ಪೂರೈಕೆ ವ್ಯತ್ಯಯ ಆಗಲಿದೆ. ಹೀಗಾಗಿ ನಗರದಲ್ಲಿ ಕಾವೇರಿ ನೀರು ಪೂರೈಕೆಯಾಗುವ ಬಹುತೇಕ ಭಾಗಗಳಲ್ಲಿ ಮಂಗಳವಾರ ಮತ್ತು ಬುಧವಾರ ನೀರು ಪೂರೈಕೆ ಆಗುವುದಿಲ್ಲ. ಹೀಗಾಗಿ ಮುನ್ನೆಚ್ಚರಿಕೆ ವಹಿಸಿ ನೀರು ಸಂಗ್ರಹಿಸಿಟ್ಟುಕೊಳ್ಳಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.